ಸೂಪರಾಗೈತೆ. ನಾವಿವತ್ತು ಮಿಕ್ಸ್ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ವಿ. ಅಂದರೆ ಟೇಸ್ಟ್ ಸಖತ್ತಾಗಿದೆ ಸೊಪ್ಪಿನ ಪಲ್ಯ. ನೀವು ಇದಕ್ಕೆ ಸಬ್ಸಿಗೆ ಸೊಪ್ಪು, ಕೀರೆ ಸೊಪ್ಪು, ಪಾಲಕ್ ಸೊಪ್ಪು ಮೂರನ್ನು ಕಟ್ ಮಾಡ್ಕೊಂಡು ಫಸ್ಟ್ ನೀರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಬೇಕು. ಈಗ ಸೊಪ್ಪನ್ನು ಬೇಯಿಸ್ಕೊಂಡು ಆ ನೀರನ್ನೆಲ್ಲ ತೆಗೆದಾಕಬೇಕು. ಈಗ ಸಪ್ರೇಟಾಗಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ಇಷ್ಟು ಸಾಸಿವೆ ಒಳಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕರಿಬೇವಿನ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಆದಮೇಲೆ ಈರುಳ್ಳಿ ಹಾಕಿ ನಾವು ಸೊಪ್ಪಿನ ಪಲ್ಯಕ್ಕೆ ಮೊಟ್ಟೆನೂ ಹಾಕತ್ತಿದ್ದೀವಿ. ನೀವು ಮೊಟ್ಟೆ ತಿನ್ನೋದಾದರೆ ಮೊಟ್ಟೆನೂ ಹಾಕೋಬೋದು. ಮೊಟ್ಟೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಮೊಟ್ಟೆ ಹುರಿದಾದ್ಮೇಲೆ ಸೊಪ್ಪನ್ನ ಹಾಕ್ಕೊಳ್ಳಿ. ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡೀರಿ. ಇವಾಗ ರೆಡಿ ಆಯಿತು ನೋಡಿ ಎಗ್ ಮಿಕ್ಸ್ ಸೊಪ್ಪಿನ ಪಲ್ಯ. ಇವಾಗ ಟೇಸ್ಟ್ ಮಾಡಿ ವಿಡಿಯೋ ಮಾಡೋಣ. ಸಖತ್ತಾಗಿದೆ. ಇವಾಗ ತಿಂತಾಯಿದ್ದೀವಿ ನೋಡಿ. ನಿಜವಾಗ್ಲೂ ಬ್ಯಾಚುಲರ್ಸ್ ಯಾರ್ಯಾರು ಇದ್ದೀರ ಇಲ್ಲ ಮನೇಲಿ ಮಾಡ್ಕೋಬೇಕು ಅಂದರೆ ಟೇಸ್ಟ್ ಸಖತ್ತಾಗಿದೆ ಸೊಪ್ಪಿನ ಪಲ್ಯ. ನೀವು ಮಾಡ್ಕೊ ತಿನ್ಬೋದು. ನೀವು ನೋಡಿ ಚೆನ್ನಾಗೈತೆ ಅಂತ ನನಗೆ ಇದು ಬರೋದೆಲ್ಲ ಹಾಕೊಂಡು ಒಬ್ಬನೇ ತಿಂತಾನೇನೋ.